ಏ ಒಂಥರ ಭಯ ಆಗ್ತೈತೆ ಕಣವ ಲಾಸ್ಯನ್ ಮಾತಾಡ್ಸಕ್ಕೆ. ಫಸ್ಟ್ ಟೈಮ್ ಅಲ್ವಾ. ಒಂಥರ ಭಯ ಆಗ್ತೈತೆ ಶರತ್. ಏನಾಗಲ್ಲ, ಹೋಗಿ ಧೈರ್ಯವಾಗಿ ಮಾತಾಡಬೇಕು, ಏನಾಗಲ್ಲ. ಒಂಥರ ತುಂಬ ಹತ್ರವಾಗೋ ಥರ, ಅವ್ರ ಮನ್ಸಿಗೆ ಇಷ್ಟ ಆಗೋ ಥರ ಮಾತಾಡು ನೀನು. ಅವ್ರಿಗೆ ಇಷ್ಟ ಆಗಬೇಕು ಆ ಥರ ಮಾತಾಡು. ಏನಾಗಲ್ಲ, ಹೋಗು. ನೋಡ್ತೀನಿ ತಡಿ ಏನು ಮಾಡ್ತಾವಳೆ. ಆವಾಗಲೇ ಹೊರಗೆ ಕೂತ್ಕೊಂಡಿದ್ಲು. ಅಲ್ಲೇ ಹೇಳಿದ್ರು. ಹ್ಞೂ. ಭೀಮ ಮಾವನೂ ವೈಷ್ಣು ಅತ್ತೆ ಅಲ್ಲೇ ಬಂದು ಹೇಳ್ಬಿಟ್ರು ನಮ್ಮ ಮನೆಗೆ. ಒಪ್ಕೊಂಡವಳೆ. ಕೇಳಿದ್ವಿ ಬಂದ್ಲು. ಇನ್ನೇನು ಮದುವೆ ಫಿಕ್ಸ್ ಆಗಿ ಮಾಡೋದೆ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ಇವಾಗ ಅವಳನ್ನು ಮೀಟ್ ಮಾಡ್ಬೇಕಂತ ನೋಡ್ತಾ ಇದ್ದೀನಿ. ಇವಾಗ ಅವರು ನಮ್ಮ ಮನೆ ಹತ್ರ ಅವರೇ. ಅವ್ರು ಸದ್ಯಕ್ಕೇನೋ ಮಾತಾಡ್ತವ್ರೆ. ಕಲಾಂಟಿನೂ ಇಲ್ಲ, ಅವರು ಇಲ್ಲ. ಇವಾಗ ಲಾಸ್ಯ ಒಬ್ಳೆ ಮನೇಲಿದ್ದಾಳೆ, ಹೊರಗಿದ್ದಾಳೆ ಅನಿಸುತ್ತೆ. ಹೊರಗೆ ಆಗಲಿ, ಅವಳಿಗೆ ಮಾತಾಡ್ತೀನಿ ಸ್ವಲ್ಪ ಅವಳ ಹತ್ರ ಹೋಗ್ಬಿಟ್ಟು. ಇಲ್ಲ ಒಳಗೆ ಹೋದ್ರೆ ಬೆಸ್ಟ್ ಅನಿಸುತ್ತೆ, ಒಳಗೆ ಹೋಗ್ಬಿಡ್ತೀನಿ. ಹೋಗು ಹೋಗು, ಧೈರ್ಯವಾಗಿ ಹೋಗು, ಧೈರ್ಯವಾಗಿ ಮುನ್ನೋಗು. ಒಳ್ಳೇದಾಗುತ್ತೆ, ಹೋಗೋಣ. ಲಾಸ್ಯ ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಹೋಗಿ ನಿನ್ನ ಜೊತೆ. ತುಂಬ ನಿನ್ನ ಇಷ್ಟಪಡ್ತಾಳೆ, ಹೋಗು. ಎದುರುಕೊಬೇಡ, ಹೋಗು. ಯಪ್ಪ ಏನೋ ಒಂಥರ ಕಣ. ಯಪ್ಪ ಫಸ್ಟ್ ಟೈಮ್ ಈ ಹುಡುಗಿಯರನ್ನ ಮೀಟ್ ಮಾಡೋದಿದೆಯಲ್ಲ, ಅದೊಂಥರ ಒಂದು ಸಣ್ಣ ಹುಡುಗಿಗಳನ್ನ ಮಾತಾಡಿಸ್ತಿದ್ದೆ. ಸಣ್ಣ ಹುಡುಗಿಗಳನ್ನ ಎತ್ಕೊಳ್ಳೋದು. ಒಟ್ಟಿನಲ್ಲಿ ನಾವು ಅವರೆಲ್ಲನ ಸ್ವಲ್ಪ ಜೊತೆಗೆ ಇರ್ತಿದ್ವಿ, ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆದರೆ ಇವಾಗ ಅವಳು ಕಾಲೇಜ್ ಅದು ಇದು ಅಂತ ಹೋದಾಗಿಂದ ನಾವು ಜಾಸ್ತಿ ಅವಳ ಜೊತೆ ಮಾತಾಡಿಲ್ಲ, ಏನಿಲ್ಲ, ಟಚ್ಚಲ್ಲಿ ಇಲ್ವಲ್ಲ. ಅದಕ್ಕೆ ಒಂಥರ ಫೀಲ್ ಆಗುತ್ತೆ. ನಾಗಲ್ಲ, ಹೋಗು. ಶರತಣ್ಣ, ಏನು ಭುವನಣ್ಣ ಲಾಸಿನ್ ಮಾತಾಡ್ಸಕ್ ಹೋದ್ನಾ? ಹುಷಾರು. ಲಾಸ್ಯನ ಮಾತಾಡ್ಸಕ್ಕೆ ಹೋಗವ್ನೆ. ಒಂಥರ ಭಯ ಅಂತ. ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಅವಳು ಈ ಥರ ದೊಡ್ಡವಳಾದಾಗಿಂದ ನಾನು ಯಾವತ್ತೂ ಮಾತಾಡ್ಸಿಲ್ಲ. ಅದಕ್ಕೆ ಒಂಥರ ಫೀಲ್ ಆಗ್ತೈತೆ, ಒಂಥರ ಭಯ ಭಯ ಆಗ್ತೈತೆ ಅಂತ. ಅದಕ್ಕೆ ಏನಾಗಲ್ಲ, ಹೋಗು ಅಂತ. ಹೆಂಗೋ ಭುವನಣ್ಣನ ಮದುವೆ ಸೆಟ್ ಆಯ್ತು. ಹಂಗೆ ನಿನ್ಗೂ ಒಂದು ಹುಡುಗಿ ಸಿಕ್ಕಿದ್ರೆ ಸಾಕಪ್ಪ. ಇವಾಗ ಬೇರೆನೆ ನಿನಗೆಲ್ಲ ತೊಂದರೆಗಳಣ್ಣ. ನಾವೆಲ್ಲ ಬಂದಿಲ್ಲಿ ಇರೋದಕ್ಕೂ ಅದಕ್ಕೂ ನಿನಗೆ ತೊಂದರೆಗಳು. ನಡಿ, ಆ ರೀತಿ ಎಲ್ಲ ಏನೋ ಯೋಚನೆ ಮಾಡಬೇಡ, ನಡಿ. ಹೆಂಗೋ ಆಗುತ್ತೆ. ಈಗ ಶಕ್ತಿ ಬಂದಿದ್ದಾಳೆ, ಆ ರೀತಿ ಎಲ್ಲ ಮಾತಾಡೋದು ಬೇಡ. ನೋಡೋಣ, ಇನ್ನೂ ಒಂದು 3 ತಿಂಗಳು 6 ತಿಂಗಳು ನೋಡೋಣ. ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ. ಇವಾಗ ಸದ್ಯಕ್ಕೆ ಶಕ್ತಿ ಮುಂದೆ ಹಂಗೆಲ್ಲ ಮಾತಾಡ್ಬೇಡ. ನೋಡಪ್ಪ, ಇವಾಗ ನಮ್ಮ ಅಣ್ಣ ಮದುವೆ ಆಗಬೇಕು. ಮದುವೆ ಆಗೋ ಟೈಮಲ್ಲಿ ನಾನು ಇವಾಗ ಗಂಡನ ಬಿಟ್ಟು ಬಂದು ಇಲ್ಲಿರೋದ್ರಿಂದ ನಾನು ಆಡಕಂಬ್ತಾರೆ, ಹೆಣ್ಣು ಕೊಡಲ್ಲ, ನಮ್ಮ ಅಣ್ಣನ ಮದುವೆ ಆಗಲ್ಲ ಅಂತ ಹಂಗೆಲ್ಲ ಮಾತಾಡಬಾರ್ದು ಅವಳ ಮುಂದೆ. ಅವಳಿಗೆ ಆ ಥರ ಒಂಥರ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಅದಕ್ಕೇ ಹಿಂಗಿದ್ದಾಗ ಮಾತಾಡಬಾರ್ದು. ಸರಿ ನಡಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ನಡಿ, ಓದ್ನೇನು ನೋಡ್ತೀನಿ. ಓದ ಮಾತಾಡೋದಕ್ಕೆ ಹೋಗವನೆ. ನಡಿಯಮ್ಮ, ಹೋಗೋಣ. ಶಕ್ತಿ ಎದುರಿಗೆ ಹಂಗೆ ಮಾತಾಡಕ್ಕೆ ಹೋಗ್ಬಿಡ ನೀನು. ಸುಮ್ಮನೆ ಇಲ್ಲದೆಲ್ಲ ತೊಂದರೆ ಆಗ್ಬಿಡುತ್ತೆ. ಅಲ್ಲಣ್ಣ, ನೀನು ಮದುವೆ ಆಗಿ ಒಳ್ಳೆ ಹುಡುಗಿನ ಚೆನ್ನಾಗಿರ್ಬೇಕು ಅಂಬೋದೇ ನನ್ನ ಆಸೆ. ನೀನು ಚೆನ್ನಾಗಿರ್ಬೇಕು ನನಗೆ ತುಂಬ ಆಸೆ ಐತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಲಾಸ್ಟ್ ಟೈಮ್ ಬಂದಾಗ ನಮ್ಮ ಮನೆ ಹತ್ರ ಒಳ್ಳೊಳ್ಳೆ ಗಿಡಗಳನ್ನ ತಗೊಂಬಂದು ಹಾಕಿದ್ದೆ. ಎಷ್ಟು ಚೆನ್ನಾಗೆಲ್ಲ ಡೆವಲಪ್ಮೆಂಟ್ ಆಗಿದ್ದಾವೆ. ಮಳೆ ಬಂತಲ್ಲ, ಅದಕ್ಕೆ ಎಷ್ಟು ಚೆನ್ನಾಗಿ ಆಗವ್ರೆ. ಹೋದ್ ಸತಿ ಬಂದಾಗ ನಾನು ನೋಡಿದಾಗ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ್ವು. ನೋಡಿ ಅಯ್ಯೋ, ಎಂತೆಂಥ ಶೋ ಗಿಡಗಳನ್ನೆಲ್ಲ ತಗೊಂಬಂದು ಇಟ್ಟಿದ್ದೆ, ಎಲ್ಲ ಒಣಗೋದ್ವಲ್ಲ ಅಂತ ಬೇಜಾರಾಗೋದು. ಆದರೆ ಇವಾಗ ಒಂಥರ ಖುಷಿ ಆಗ್ತೈತೆ. ಮಳೆ ಬಂದಿರೋದಕ್ಕೆ ಎಲ್ಲ ಹಚ್ಚ ಹಸಿರಾಗಿ ಕಾಣಿಸ್ತಾ ಐತೆ. ಗಿಡಗಳೆಲ್ಲ ಎಷ್ಟು ಡೆವಲಪ್ಮೆಂಟ್ ಆಗಿದ್ದಾವೆ. ಲಾಸ್ಯಾ, ಲಾಸ್ಯಾ. ಅಪ್ಪ, ನಾನು ಯಾರಪ್ಪ ಹಿಂಗೆ ಲಾಸ್ಯ ಲಾಸ್ಯ ಅಂತ ಕರಿತವ್ರೆ ಅಂತ ಅನ್ಕೊಂಡೆ. ಬನ್ನಿ ಬನ್ನಿ ಮಾವ. ಓ ಏನಮ್ಮ, ಏನೋ ಯೋಚನೆ ಮಾಡ್ತಾ ಇದೆಯಾ? ಏನೆಲ್ಲ ಏನೋ ನೋಡಿಕೊಂಡು, ಏನೋ ಗಿಡಗಳನ್ನೆಲ್ಲ ನೋಡ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೆಯಾ? ಯೋಚನೆ ಮಾಡ್ತಾ ಇಲ್ಲ ಮಾವ. ಈ ಯೋಚನೆ ಯಾಕೆ ಮಾಡೋಣ? ಮತ್ತೆ ನಾನು ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ. ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ನರ್ಸರಿಲಿ ಒಳ್ಳೊಳ್ಳೆ ಗಿಡಗಳು ಸಿಕ್ಕಿದ್ವು. ಅವನ್ನೆಲ್ಲ ತಗೊಂಬಂದು ಹಾಕಿದ್ದೆ. ಚೆನ್ನಾಗೆಲ್ಲ ಡೆವಲಪ್ಮೆಂಟ್ ಆಗಿದ್ದಾವೆ ಮಳೆ ಬಂದಿರೋದಕ್ಕೆ. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಹೊಸ ಗಿಡಗಳನ್ನ ತಗೊಂಬಂದಿದ್ದೆ. ಹಳೆ ಗಿಡಗಳೆಲ್ಲ ಒಂಥರ ಆಗ್ಬಿಟ್ಟಿದ್ವು. ಅದಕ್ಕೇನೆ ಅವೆಲ್ಲ ಹತ್ಕಂತವೋ ಇಲ್ವೋ ಅಂತ ತಗೊಂಬಂದು ಇಟ್ಟಿದ್ದೆ. ಮಳೆ ಬಂದಿರೋದಕ್ಕೆ ಎಷ್ಟು ಚೆನ್ನಾಗೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾವೆ ಅಂತ ನೋಡ್ತಾ ಇದ್ದೆ ಮಾವ. ಎಲ್ಲ ಚೆನ್ನಾಗಿ ಹತ್ಕೊಂಡಿದ್ದಾವೆ. ಗಿಡಗಳೆಲ್ಲ ಚೆನ್ನಾಗಿದ್ರೆ ಒಂಥರ ನೋಡೋದಕ್ಕೆ ಚಂದ. ನನಗೆ ನಮ್ಮ ಮನೆ ಹತ್ರ ಒಳ್ಳೆ ವಿಧವಾದ ಒಳ್ಳೊಳ್ಳೆ ಗಿಡಗಳನ್ನ, ಹೂವಿನ ಗಿಡಗಳನ್ನ ಎಲ್ಲ ಬೆಳೆಸ್ಬೇಕು. ಹಣ್ಣಿನ ಗಿಡ, ಒಳ್ಳೆ ಮಾವಿನ ಹಣ್ಣಿನ ಗಿಡ, ಒಳ್ಳೆ ಹಲಸಿನ ಹಣ್ಣಿನ ಗಿಡ, ನೇರಳೆ ಗಿಡ, ಈ ಥರ ನೆರಳು ಆಗಬೇಕು, ಹಣ್ಣು ಆಗಬೇಕು, ಆರೋಗ್ಯಕ್ಕೆ ಒಳ್ಳೇದು ಆಗಬೇಕು. ಆ ಥರ ಹಣ್ಣುಗಳನ್ನ ಬೆಳೆಸ್ಬೇಕು ಅನ್ನೋದು ನನಗೆ ತುಂಬ ಆಸೆ. ಅದಕ್ಕೆ ಮನೆ ಮುಂದೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ. ಬೆಳೆಸ್ಬೇಕು ಅಂದರೆ ಮನೆ ಹತ್ರ ಗಿಡಗಳಿದ್ರೇ ಚಂದ. ಹಣ್ಣಿನ ಗಿಡ ಬೆಳೆಸಿದ್ರೆ ಹಣ್ಣು ಬಿಡುತ್ತೆ, ನೆರಳು ಆಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ ಅಲ್ವಾ? ಮಾವಿನ ಗಿಡ ಆಗಿರ್ಬೋದು, ಒಂದು ಹಲಸಿನ ಹಣ್ಣಿನ ಗಿಡ ಆಗಿರ್ಬೋದು, ಒಂದು ನೇರಳೆ ಹಣ್ಣಿನ ಗಿಡ ಆಗಿರ್ಬೋದು, ಭಾಳ ಚೆನ್ನಾಗಿರುತ್ತೆ. ಹಣ್ಣಿನ ಗಿಡಗಳು ಬೆಳೆಸ್ತಾ ಹೋಗ್ಬೇಕು ಮನೆ ಹತ್ರ, ತುಂಬ ಚೆನ್ನಾಗಿರುತ್ತೆ ಅವಾಗ. ಎಲ್ಲ ಹಾಕೋಬೋದು ಜಾಗ ಇದ್ಬಿಟ್ರೆ.
ಹೆಂಗೋ ಬಿಡು. ಚೆನ್ನಾಗೈತೆ ನಿಮ್ಮ ಮನೆ ಹತ್ರ ಎಲ್ಲ ಗಿಡಗಳೆಲ್ಲ ಬೆಳೆಸೋದಕ್ಕೆ ಚೆನ್ನಾಗೈತೆ. ಎಲ್ಲ ಸುತ್ತೂರಾಗಿ ಚೆನ್ನಾಗಿ ಒಳ್ಳೊಳ್ಳೆ ಗಿಡಗಳು ಹಾಕಿದ್ಯಾ, ತುಂಬ ಚೆನ್ನಾಗೈತೆ. ಅಮ್ಮ ಮಾತಾಡಿದ್ರು, ಅಮ್ಮ ಹೇಳಿದ್ರು ಬಂದಿದ ತಕ್ಷಣ ಮಾತಾಡಿ ಹಿಂಗೆ ನೀನು ಭುವನ್ನ ಮದುವೆ ಆಗ್ಬೇಕಣಮ್ಮ ಅಂತೇಳಿ ಹೇಳಿದ್ರು. ಮಾತಾಡಿದ್ರು ಅದೇ ವಿಷಯನ ನಿಮ್ಮ ಬಗ್ಗೆನೆ. ನನಗೇನಿಲ್ಲ, ನನಗೇನು ಯಾವುದೇ ಅಭ್ಯಂತರ ಇಲ್ಲ. ನಮ್ಮಪ್ಪ ನಮ್ಮಮ್ಮ ಹೆಂಗೆ ಹೇಳ್ತಾರೋ ಹಂಗೆ, ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು ನಾನು ಹಾಗೇನೆ ಅಪ್ಪ ನೀವು ಹೆಂಗೆ ಹೇಳ್ತಿರೋ ಹಂಗೆ ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದೀನಿ. ಅದಕ್ಕೆ ಕಾಯ್ತಾ ಇದ್ರಂತೆ, ಏನೋ ಒಂದೊಳ್ಳೆ ಏನೋ ವಿಷಯ ಹೇಳಬೇಕು ಅಂತ ಹೇಳ್ತಿದ್ರು. ನನಗೇನಿಲ್ಲ. ನಾನು ಯಾವತ್ತೂ ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಲ್ಲ. ನಮ್ಮಪ್ಪ ನಮ್ಮಮ್ಮ ಆ ಥರ ಬೆಳೆಸಿರೋದು ನಮ್ಮನ್ನು. ಆ ವಿಷಯನೇ ನಾನು ಮಾತಾಡೋಣ ಅಂತ ಬಂದೆ ಲಾಸ್ಯ. ನನ್ನ ಕಂಡ್ರೆ ನಿನಗೆ ತುಂಬ ಇಷ್ಟ ಆಯ್ತಲ್ವಾ? ಇಷ್ಟ ಇದೆ ಅಂತ ಹೇಳ್ಬಿಡು. ಈಗಲೇ ಏನಿದ್ರು ನಿನ್ನ ಮನಸ್ಸಲ್ಲಿ ಹೇಳ್ಬಿಡೋದು ಒಳ್ಳೇದು. ಯಾಕಂದರೆ ನೀನು ಕಾಲೇಜಿಗೆ ಹೋಗಿದ್ಯಾ, ನೀನು ಒಳ್ಳೊಳ್ಳೆ ಕಾಲೇಜಲ್ಲಿ ಒಳ್ಳೊಳ್ಳೆ ಹುಡುಗರು ಇರ್ತಾರೆ, ಎಲ್ಲ ತುಂಬ ನೋಡಿರ್ತೀಯ. ಅದಕ್ಕೆ ಏನಾದ್ರೂ ನೀನು ಬೇರೆ ನಿನಗಿಷ್ಟದಂತೆ ನಿನ್ನ ಇಷ್ಟ ಅದೆಲ್ಲ ಏನಾದರೂ ಇದ್ದರೆ ಹೇಳ್ಬಿಡು ಇವಳೆ ಲಾಸ್ಯ ಈಗಲೇ. ಯಾಕಂದರೆ ವೈಷ್ಣು ಅತ್ತೆ ಮಾತಾಡ್ಕೊಂಬರೋಗಪ್ಪ ಒಂದು ಟೈಮು ಕೇಳು, ಅವಳು ಒಪ್ಕೊಂಡವಳೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿನ್ನ ಜೊತೆ ಮಾತಾಡೋಣ ಅಂತ ಬಂದೆ ಲಾಸ್ಯ. ತುಂಬ ಇಷ್ಟ ಆಯಿತಾ? ಬೇರೆ ಏನು ಅಡೆತಡೆಗಳೇನು ಇಲ್ಲ? ನಿನ್ನ ಮನಸ್ಸಲ್ಲೇನು ಬೇರೆ ಇಷ್ಟ ಆ ಥರ ಎಲ್ಲ ಏನಿಲ್ವಾ? ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಮಾವ. ನಾನು ಮಾವ ಅಂತಲೇ ಕರಿತೀನಿ, ನಿಮಗೆ ಭುವನ್ ಅಂತ ಒಂದು ಸತಿ ಕರಿತೀನಿ. ಅಯ್ಯೋ ಏನಿಲ್ಲ, ಹಂಗೆಲ್ಲ ನಾನು ಮನಸ್ಸಲ್ಲಿ ಆ ರೀತಿ ಇಟ್ಕೊಳ್ಳೋದು ಏನಿದ್ರು ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ ನಾನು. ಹಂಗೆಲ್ಲ ಏನಿಲ್ಲ, ನನ್ನ ಇಷ್ಟ ಅದೆಲ್ಲ ಏನು ನಾವೇನು ಇಷ್ಟ ಅದೆಲ್ಲ ಅಂದ್ಕೊಂಡಿಲ್ಲ ಯಾವತ್ತೂ. ಹಂಗಿರ್ಬೇಕು ಹಿಂಗಿರ್ಬೇಕು ಆ ಥರ ಎಲ್ಲ ಯಾವತ್ತೂ ಏನೂ ಯೋಚನೆ ಮಾಡಿಲ್ಲ. ಒಟ್ಟಿನಲ್ಲಿ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿಕೊಂಡು ನಾನು ಓದ್ಕೊಂಡು ನಂದೇನೈತೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ. ಬೇರೆ ಇನ್ನೇನು ನಾನು ಯಾವತ್ತೂ ಏನು ಅಂಥದ್ದಕ್ಕೆಲ್ಲ ನಾನು ಯಾವತ್ತೂ ಯೋಚನೆ ಮಾಡಿದವಳಲ್ಲ, ಯೋಚನೆ ಮಾಡೋದು ಇಲ್ಲ ಅಂಥದ್ದು. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮಾಡೋಕ್ಕೋಗಲ್ಲಪ್ಪ. ಹೇಗೋ ನಾನು ಚೆನ್ನಾಗಿರಬೇಕು, ಎಲ್ಲರ ಜೊತೆ ನಮ್ಮಪ್ಪ ನಮ್ಮಮ್ಮ ಹಂಗೆ ಒಳ್ಳೆ ಮಗಳಾಗಬೇಕು, ಒಳ್ಳೆ ಹೆಸರು ಮಾಡಬೇಕು, ಚೆನ್ನಾಗಿ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು, ಆ ಥರ ಆಲೋಚನೆಗಳಷ್ಟೇ. ನನ್ನ ಇಷ್ಟ, ನಾನು ಇಷ್ಟಪಟ್ಟಿರೋ ಹುಡುಗನ ಮದುವೆ ಆಗಬೇಕು ಆ ಥರ ಎಲ್ಲ ಇಲ್ಲ. ನನಗೆ ನಮ್ಮಪ್ಪ ನಮ್ಮಮ್ಮ ನೋಡಿರೋ ಹುಡುಗನ ನಾನು ಮದುವೆ ಆಗಬೇಕು, ನಮ್ಮ ಲೈಫ್ ಸೆಟ್ಲ್ ಮಾಡ್ಕೋಬೇಕು, ನಮ್ಮಪ್ಪ ನಮ್ಮಮ್ಮನ ಜೊತೆ ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ನಾನು ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ. ಹೆಂಗೋ ನನಗೆ ಇಷ್ಟಪಟ್ಬಿಟ್ಟಲ್ಲ ನೀನು, ತುಂಬ ಖುಷಿ ಆಯಿತು. ಬನ್ನಿ ಒಳಗಡೆ ಹೋಗಿ ಇಬ್ಬರು ಪರ್ಸ್ನಲ್ಲಾಗಿ ಮಾತಾಡೋಣ. ಬನ್ನಿ ಒಳಗಡೆ ಹೋಗೋಣ, ಒಳಗಡೆ ಹೋಗಿ ಮಾತಾಡೋಣ. ಇನ್ನು ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ನಾನಂತೂ ಎಷ್ಟೊತ್ತಿಗೆ ಬರ್ತೀಯೋ ಅಂತ ಹೆಂಗೆ ಬಕ ಪಕ್ಷಿ ಥರ ಕಾಯ್ತಾ ಇದ್ದೆ. ಎಷ್ಟೊತ್ತಿಗೆ ಬರ್ತಾಳೋ ಲಾಸ್ಯ, ಏನು ಹೇಳ್ತಾಳೋ ಏನು ಅಂತ. ಮೊನ್ನೆನೇ ಬರ್ತೀನಿ ಅಂತ ಅಂದೆ, ಅವತ್ತು ಬರಲಿಲ್ಲ. ನನಗೊಂಥರ ಯಾಕೋ ಬರಲಿಲ್ಲಲ್ಲ ಅಂತ ಅನ್ನಿಸ್ತಾ ಇತ್ತು. ಹೆಂಗೋ ಬಂದ್ಬಿಟ್ಟಲ್ಲ. ತುಂಬಾ ಇಷ್ಟ ಆಗ್ಬಿಟ್ಟೆ ಲಾಸ್ಯ ನನಗೂ ಭಾಳ ಇಷ್ಟ ಆಗ್ಬಿಡ್ತು. ನಾನು ಯಾವತ್ತೂ ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಲ್ಲ. ಯಾಕಂದರೆ ನಾನು ನೋಡಿದ್ದೀನಿ ಕೆಲವರೆಲ್ಲನ ಅಪ್ಪ ಅಮ್ಮನ ಮಾತು ಮೀರಿ ಅವರು ಈಗ ಯಾರೂ ಅಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಜೊತೆಗಿರೋ, ನಾನು ಯಾಕೆ ಈ ರೀತಿ ಅನುಭವ ಆಗೈತೆ ನನಗೆ ಅಂತಂದರೆ, ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳು ಇನ್ನು ಸೆಕೆಂಡ್ ಪ್ಯೂನಲ್ಲೇ ಅವಳು ಓಡಿ ಹೋಗಿ ಮದುವೆ ಆಗ್ಬಿಟ್ಲು. ತುಂಬ ಕಷ್ಟ ಅನುಭವಿಸಿದ್ಲು. ಅತ್ತೆ ಮನೆಗೆ ಹೋಗಿ ಅತ್ತೆ ಹತ್ರ ನಾವು ಅನುಭವಿಸಿದ್ಲು. ಅತ್ತೆನೂ ಮನೆ ಖಾಲಿ ಮಾಡಿಸೋಳು. ಅಪ್ಪ ಅಮ್ಮನೂ ನನ್ನ ಮಾತು ಕೇಳಲಿಲ್ಲ ಅಂತ ಅಪ್ಪ ಅಮ್ಮನೂ ಅವಳ ಮನೆ ಒಳಗಡೆ ಬಿಡ್ಕೊಂಬಂಗಾದ್ರು. ತುಂಬ ಕಷ್ಟ ಅನುಭವಿಸ್ಬಿಟ್ಲು. ಅವಳು ಹೇಳ್ಬಿಟ್ಲು, ಯಾವತ್ತು ಅಪ್ಪ ಅಮ್ಮನ ಮಾತು ಮೀರಬಾರ್ದು ಲಾಸ್ಯ. ನಾವು ಹಿಂಗೆ ಇರ್ತೀವೋ ಹಂಗೆ ಒಳ್ಳೇದಾಗುತ್ತೆ. ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ನನಗೊಂದು ಮಾತು ಹೇಳಿದ್ಲು. ಅವತ್ತು ಇಟ್ಕೊಂಡಿರೋ ತಲೆಯಲ್ಲಿ ಮಾತು. ಎಷ್ಟು 1000 ಜನ ಹುಡುಗರಿದ್ರು ನಾನು ಯಾವ ರೀತಿ ಇರಬೇಕು ಅನ್ನೋದು ನನಗೆ ಪಕ್ಕ ತಲೆಯಲ್ಲಿ ಐತೆ. ಆ ರೀತಿ ಇಟ್ಕೊಂಡು ನಾನು ನಮ್ಮಪ್ಪ ನಮ್ಮಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಂತ ನನ್ನ ಮೈಂಡಲ್ಲಿ ನಾನು ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಅಷ್ಟೇ. ನನಗೇನು ನನ್ನ ಫ್ಯಾಮಿಲಿಯಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಫ್ಯಾಮಿಲಿ ಜೊತೆ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ನೋಡ್ತಾ ಇರಿ ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.